ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನಲನ್ನು ಅತ್ಯಂತ ಆಸಕ್ತಿಯಿಂದ ನೋಡುವಂಥ ವೀಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ, ಈಗ ನಮ್ಮ ಜೀವನದಲ್ಲಿ ಘಟಿಸುವಂಥ ಘಟನೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅದನ್ನು ಕೆಲವೊಂದು ಇದರಲ್ಲಿ ನಾನೇ ಮಾಡಿದ್ದಲ್ಲ, ಕೆಲವೊಂದು ನಾವು ಸಂಗ್ರಹ ಮಾಡಿದ್ದು, ಅಂದರೆ ಬೇರೆ ಕಡೆ ಪೇಪರಲ್ಲಿ ಕೆಲವೊಂದು ಲೇಖನಗಳಲ್ಲಿ ಬಂದಂತಹ ಕೆಲವೊಂದು ಶಬ್ದಗಳು, ಕೆಲವೊಂದು ವಾಕ್ಯಗಳನ್ನು ನೋಡಿ ಅದನ್ನು ವಾಕ್ಯದಲ್ಲಿ ಮಾಡಿ ಬರೆದಂತಹ ಇದೊಂದು ಲೇಖನ ಅಲ್ಲ, ಇದು ಜೀವನದ ನುಡಿಮುತ್ತುಗಳು ಅಂತ ನಾವು ಹೇಳ್ತೇವೆ. ಅಂದರೆ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಸಂಪರ್ಕ ಆಗ್ತದೆ, ಯಾವ ರೀತಿಯ ಜನರು ನಮಗೆ ಸಿಗ್ತಾರೆ, ಇದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರ ಮುಂದಿನ ಅನುಭವದಲ್ಲಿ ಗೊತ್ತಾಗ್ತದೆ ಅವರಿಗೆ. ಆದರೆ ದೊಡ್ಡವರಿಗೆ ಅಥವಾ ಅನುಭವಸ್ಥರಿಗೆ ಇದು ಅನುಭವಕ್ಕೆ ಬಂದಿರಲೂಬಹುದು ಇದರಲ್ಲಿ ಹೆಚ್ಚಿನ ಕೆಲವು ವಿಷಯಗಳು. ಯಾಕಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬೇರೆ ಬೇರೆ ಎಷ್ಟೋ ಜನರನ್ನು ಅವರು ಮಾತಾಡ್ತಾರೆ, ಅವರೊಟ್ಟಿಗೆ ವ್ಯವಹಾರವನ್ನು ಮಾಡ್ತಾರೆ. ಆಗ ಈ ಬೇರೆ ಬೇರೆ ಥರದ ಜನಗಳು ಯಾವ ರೀತಿ ನಮಗೆ ಪ್ರತಿಕ್ರಿಯೆ ಕೊಡ್ತಾರೆ, ಅದರ ಬಗ್ಗೆ ಒಂದು ಸಣ್ಣ ಘಟನೆಗಳನ್ನು ಆಧರಿಸಿ ಇದನ್ನು ಬರೆದಂಥ ಒಂದು ಜೀವನದಲ್ಲಿ ಬರುವಂಥ ನುಡಿಮುತ್ತುಗಳು. ಇಲ್ಲಿ ಒಂದು, ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸವನ್ನು ತೋರಿಸ್ತದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ನನಗೆ ಗೊತ್ತಿರ್ತದೆ, ನಾನು ಆತ್ಮವಿಶ್ವಾಸ ಇದೆ, ನಾನು ಒಳ್ಳೆಯದಾಗಿ ಕೆಲಸ ಮಾಡುತ್ತೇನೆ. ಎರಡನೇದು, ಇನ್ನೊಂದು, ನಾನೇ ಎನ್ನುವುದು ದುರಹಂಕಾರವನ್ನು ತೋರಿಸುತ್ತದೆ. ಅಂದರೆ ನಾನೇ ಅಂತ ಹೇಳಿದರೆ ಇಲ್ಲಿ ನಾನು ಮತ್ತು ನಾನೇ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅಲ್ಲ, ಸರಿಯಾಗಿ ತುಂಬ ವ್ಯತ್ಯಾಸ ಇದೆ. ನಾನೇ ಅಂತ ಹೇಳಿದರೆ ನನಗೇ ಎಲ್ಲ ಗೊತ್ತಿದೆ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು, ನನಗೆ ಮಾತ್ರ ಗೊತ್ತಿರೋದು ಎಲ್ಲ ವಿಷಯಗಳು ಎಂಬ ಒಂದು ಅವರ ಮನಸ್ಸಿನಲ್ಲಿ ಇರ್ತದೆ. ಅದಕ್ಕೆ ನಾವು ದುರಹಂಕಾರ ಅಂತ ಹೇಳ್ತೇವೆ. ಅದನ್ನು ನಾವು ಬೇಕಾದಷ್ಟು ಕಡೆ ನೋಡ್ತೇವೆ. ನಾವು ಸಣ್ಣ ಎಲಿಮೆಂಟ್ರಿ, ಪ್ರೈಮರಿಯಲ್ಲಿ ಸ್ಕೂಲ್ಗಳಲ್ಲಿ ಸಹ, ಪ್ರಾಥಮಿಕ ಶಾಲೆಗಳಲ್ಲಿ ಸಹ ನಾವು ನಮ್ಮ ಕ್ಲಾಸ್ನಲ್ಲಿ ಇರುವಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ. ಕೆಲವರೆಲ್ಲ ನಮ್ಮ ಗೆಳೆಯರಂತೆ ಇದ್ದರೂ ಸಹ ಕೆಲವೊಂದು ಅವರಿಗೆ ನನಗೇ ಗೊತ್ತಿದೆ, ನಾನು ಇನ್ನೊಬ್ಬರಿಗೆ ನಾನು ಹೇಳುವುದಿಲ್ಲ, ಆ ರೀತಿಯ ಒಂದು ಧೋರಣೆ ಇದೆ ಆ ಥರ ಧೋರಣೆ. ಅದಕ್ಕೆ ನನಗೇ ಎಲ್ಲ ಗೊತ್ತಿದೆ ಎನ್ನುವುದು ಅದು ದುರಹಂಕಾರವನ್ನು ತೋರಿಸುತ್ತದೆ. ಅದು ಇವತ್ತಲ್ಲ ಇನ್ನೊಂದು ದಿನ ಅವರಿಗೆ ಸಾವಕಾಶ ಅದರ ಪ್ರತಿಫಲ ಸಿಗ್ತದೆ. ಮೂರನೇದು, ಆಶಾವಾದಿಯವನು ಕಷ್ಟ ಬಂದರೂ ಅವಕಾಶಗಳನ್ನು ಹುಡುಕ್ತಾನೆ. ಅಂದರೆ ನಮಗೆ ಸೋಲು ಬರಬಹುದು. ಆ ಸೋಲು ಬಂದ ಮೇಲೆ ನಮಗೆ ಅದರಲ್ಲೇ ನಾವು ಹಠವನ್ನು ಸಾಧನೆ ಮಾಡಬೇಕು. ಅದು ಇದರ ಅರ್ಥ. ಆಶಾವಾದಿ ಅಂದರೆ ನಮಗೆ ಯಾವುದಾದ್ರೊಂದು ಕೆಲಸ ನಾವು ಮಾಡಬೇಕಂತ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಅದು ಬೇಗನೆ ಆಗುವುದಿಲ್ಲ. ಏನಾದರೂ ಒಂದು ಅದರಲ್ಲಿ ಎಡೆರು ತೊಡೆದು ಬಂದೇ ಬರುವಂಥ ಸ್ವಾಭಾವಿಕ. ಆದರೂ ಅದು ಬಂದರೂ ಸಹ ನಾವು ಅದನ್ನು ಪ್ರತಿಕ್ರಿಯೆಯನ್ನು ನಾವು ಅದರ ಬಗ್ಗೆ ಮಾಡಿ ಅದನ್ನು ನಾವು ಬೇರೆ ಇನ್ನೊಂದು ಅವಕಾಶಗಳನ್ನು ನಾವು ಮಾಡಿ ಹುಡುಕಬೇಕು ಎನ್ನುವುದು ಅರ್ಥ ಇದೆ. ಇನ್ನೊಂದು, ನಾಲ್ಕನೇದು, ನಾವು ಖುಷಿಯಾಗಿರಬೇಕಾದರೆ ಯಾರಿಂದಲೂ ಏನು ನಿರೀಕ್ಷಿಸಬಾರದು. ಸೊ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣ, ಅದೇ ಥರ ಹೇಳ್ತಾನೆ. ನಾವು ಬೇರೆ ಯಾವುದೇ ಇರಲಿ, ನಾವು ಇನ್ನೊಬ್ಬರನ್ನ ನಿರೀಕ್ಷಣೆ ಮಾಡೋದು ಬೇಡ. ನಾವು ನಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ, ನಿಮಗೆ ಅದರ ಪ್ರತಿಫಲ ಸಿಗುತ್ತದೆ. ಸ್ವಲ್ಪ ಸಮಯ ವ್ಯವಧಾನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಅಷ್ಟೇ ವಿನ
ನೀವು ಅದನ್ನು ಸರಿಯಾಗಿ ನೀವು ಮನಸ್ಸಿಟ್ಟು ನೀವು ಮಾಡಿದಂಥ ಕೆಲಸಕ್ಕೆ ನಿಮಗೆ ಖಂಡಿತ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ ಎನ್ನುವಂಥ ಈ ಅರ್ಥ ಇದು ಭಗವದ್ಗೀತೆಯಲ್ಲಿ ಬಂದದೆ. ಭಗವದ್ಗೀತೆಯಲ್ಲಿ ಇಂಥ ಒಂದು ಶಬ್ದ ಬಂದಿದೆ. ನೆಕ್ಸ್ಟು 6ನೇದ್ದು, ನಮ್ಮಲ್ಲಿರುವ ಘನತೆ ಗೌರವ ನಮ್ಮ ಮಾತಿನಲ್ಲಿಯೇ ತಿಳಿಯುತ್ತದೆ. ನಾವು ಯಾವ ರೀತಿ ಮಾತಾಡ್ತೇವೆ ಅದು ಆ ಮಾತಿಗೆ ತೂಕದ ಮಾತು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಆ ಮಾತಿನಲ್ಲಿ ಅಥವಾ ಅವರನ್ನು ನೋಡಿದ ತಕ್ಷಣ ಇರುವಂಥ ಒಂದು ಆಕರ್ಷಣೆ ಇರ್ತದೆ. ಅದರಿಂದಾಗಿ ನಮಗೆ ತನ್ನಿಂದಾನೇ ನಮಗೆ ಗೊತ್ತಾಗ್ತದೆ, ಅದು ನಮಗೆ ಒಳ್ಳೆಯ ಗೌರವ ಸಿಗುತ್ತದೆ. ಇನ್ನೊಂದು ನೆಕ್ಸ್ಟು, ಒಬ್ಬರಿಗೆ 6 ಎಂದು ಕಾಣಿಸಿದರೆ ಇನ್ನೊಬ್ಬರಿಗೆ 9 ಎಂದು ಕಾಣುತ್ತದೆ. ಯಾಕಂದರೆ ಅದು 6 ಮತ್ತು 9 ಪರಸ್ಪರ, ಅದನ್ನು ಉಲ್ಟಾ ಮಾಡಿ ಬೆಳೆದರೆ 9 ಆಗುತ್ತದೆ, ಈ ಕಡೆ ಮಾಡಿ ಬೆಳೆದರೆ 6 ಆಗ್ತದೆ. ನೆಕ್ಸ್ಟು, ಕೆಟ್ಟವರಿಗೆ ಯಾವಾಗಲೂ ಒಳ್ಳೆಯದು ಕಾಣೋದಿಲ್ಲ, ಒಳ್ಳೆಯವರಿಗೆ ಕೆಟ್ಟದ್ದು ಕಾಣೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮಹಾಭಾರತದಲ್ಲಿ ಇರುವಂಥ ದುರ್ಯೋಧನ, ಅವನಿಗೆ ಯಾವಾಗಲೂ ಕೆಟ್ಟದ್ದು ಮಾತ್ರ ಕಾಣ್ತಾ ಇತ್ತಂತೆ. ಒಳ್ಳೆಯದು ಇದ್ದರೂ ಅವನಿಗೆ ಅದನ್ನು ಅವನು ಒಳ್ಳೆಯದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇನ್ನೊಂದು ನೆಕ್ಸ್ಟು 8ನೇದು, ಕೆಟ್ಟವರಿಗೆ ಒಳ್ಳೆಯದು ಕಾಣುವುದಿಲ್ಲ. ಅದು ಆದಮೇಲೆ ನೆಕ್ಸ್ಟು 9ನೇದು, ಬಲವಿದ್ದವನು ಬೇಗನೆ ಬೆಳೆಯುತ್ತಾ ಹೋಗುತ್ತಾನೆ. ಬಲವಿದ್ದವನು ಬೇಗನೆ ಹೋಗುತ್ತಿದ್ದಾನೆ, ಆದರೆ ಬಲವಿಲ್ಲದವನು ಬೇಗನೆ ಬಲಿಯಾಗುತ್ತಾ ಇರುತ್ತಾನೆ. ಅಂದರೆ ಇಲ್ಲಿ ಬಲಿಯಾಗುವುದು ಅಂತ ಹೇಳಿದರೆ ಅನಿರೀಕ್ಷಿತವಾಗಿ ಏನಾದರೂ ಅವನಿಗೆ ತೊಂದರೆ ಆಗೋದು. ಬಲ ಅಂತ ಹೇಳಿದಲ್ಲಿ ಶಕ್ತಿ ಬಲ ಅಲ್ಲ, ಇಲ್ಲಿ ಮಾಡುವಂಥ ಕೆಲಸ ಮೇಲೆ ಅದು ಹೋಗ್ತದೆ. ಸೊ ನೆಕ್ಸ್ಟ್, ಕಲಿತ ವಿದ್ಯೆಗಳಿಂದ ಧ್ಯಾನಾರ್ಜನೆ ಮೂಲ. ನಾವು ಏನು ಕಲಿತೇವೆ ಅದೇ ನಮಗೆ ಮೂಲ ಆಗ್ತದೆ, ನಾವು ಧ್ಯಾನ ವೃದ್ಧಿ ಮಾಡಬೇಕಾದ್ರೆ. ಅದಕ್ಕೆ ಧ್ಯಾನಾರ್ಜನೆ ಅಂತ ಹೇಳ್ತೇವೆ ನಾವು. 12ನೇದು, ಪಡೆದುಕೊಳ್ಳಲು ಯೋಗ ಬೇಕು, ಉಳಿಸಿಕೊಳ್ಳಲು ಯೋಗ್ಯತೆ ಬೇಕು. ಅದನ್ನು ನಮಗೆ ಯಾವುದೋ ಅದೊಂದು ನಮಗೆ ವಿಷಯ ಅಥವಾ ವಸ್ತು ಸಿಕ್ಕಿದ್ರೂ ಅದನ್ನು ಉಳಿಸಿಕೊಳ್ಳುವಂಥ ಯೋಗ್ಯತೆ ಬೇರೆ ಇರ್ತದೆ. ಅದು ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪಿ ಹೋಗ್ತದೆ, ಹಾಗೆ ಆಗಬಾರ್ದು ಎಂದು ಹೇಳುವಂಥದ್ದು ಇದು ಮಾತು. ಅದಕ್ಕೆ ಉಳಿಸಿಕೊಳ್ಳಿಕ್ಕೂ ಸಹ ಒಂದು ಯೋಗ ಬೇಕು ಅಂತ ಹೇಳ್ತಾರೆ. ಸಹಿಸಿಕೊಳ್ಳುವವರಿಗೆ ಕಷ್ಟಗಳು ಬರುತ್ತಾ ಇರ್ತವೆ, ಅಥವಾ ಕಷ್ಟಗಳು ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವರ ಸ್ವಭಾವದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಜಗಳ ಮಾಡಲಿಕ್ಕೆ ಹೋಗೋದಾಗಲಿ ಅಥವಾ ಸುಮ್ಮನೆ ಮಾತಾಡೋದಾಗಲಿ ಅವರು ಹೋಗೋದಿಲ್ಲ ಅಂಥವರು. ನೆಕ್ಸ್ಟ್ ಇನ್ನೊಂದು, ಹಣದ ಜ್ವರ ನೆತ್ತಿಗೆ ಇರಿದಾಗ ನೆನೆಗುದಿಗೆ ಗರ ಬಡಿಯುತ್ತದೆ. ಹಣದ ಜ್ವರ ಜಾಸ್ತಿ ಏನಾಗಂದರೆ ಮಿತಿಮೀರಿದ ಸಂಪಾದನೆ ಮಾಡ್ತಾರೆ ಕೆಲವರೆಲ್ಲ, ಮಾಡಿದವರು ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅವರ ಮುಖದಲ್ಲಿ ನಗು ಇರುವುದಿಲ್ಲ ಕೆಲವರ ಹತ್ರ. ಎಲ್ಲರ ಹಾಗೆ ಅಲ್ಲ, ಕೆಲವರಿಗೆ ಅದು ನಾವು ಜನರಲಾಗಿ ಹೇಳ್ತೇವೆ ಅವನಿಗೆ ಪಿತ್ತ ನೆತ್ತಿಗೇರಿದೆ ಅಂಥೇಳಿ. ಅದೇ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹಣದ ಜ್ವರ ಅಂತ ಹೇಳಿದಲ್ಲಿ ಪಿತ್ತ ಏರಿದೆ ಅಂತ ಹೇಳ್ತಾರೆ, ಹಣದ ಪಿತ್ತ ಏರಿದೆ ಅಂತ ಅದೊಂದು ಹೇಳ್ತಾರೆ. ಸೊ ಅಲ್ಲಿ ಹಣ ಮತ್ತು ಅವರಲ್ಲಿ ಜಾಸ್ತಿ ಹಣ ಇಲ್ಲ, ಅದರಲ್ಲಿ ಅವರು ತನ್ನ ದರ್ಪವನ್ನು ಕೊಬ್ಬನ್ನು ತೋರಿಸ್ತಾರೆ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ತುಂಬ ಅಪಾಯ. ಅದು 100% ಸರಿ. ಅದು ಎಲ್ಲರಿಗೆ ಅನುಭವಕ್ಕೆ ಬರ್ತದೆ, ಅಥವಾ ಯಾರಿಗೆ ಬರಲಿಲ್ಲ ಅಂತ ಹೇಳಿದರೆ ಅದು ಇನ್ನು ಮುಂದೆ ಸಹ ಬರ್ಬೋದು. ಅದು ಯಾವಾಗ ಬರ್ತದೆ ಅಂತ ಆಗೋದಿಲ್ಲ. ನಾವು ಯಾರನ್ನು ನಂಬ್ತೇವೆ ಅವರೇ ನಮಗೆ ಕೊನೆಗೆ ನಮ್ಮನ್ನು ಅಪಾಯದಲ್ಲಿ ಸುಲಿಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಆಮೇಲೆ ಅನಿಸಿದ್ದಿಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಬೆಲೆ ಇಲ್ಲ. ಅದಕ್ಕೆ ಎಷ್ಟೋ ಕಡೆ ನಾವು ಹೇಳ್ತೇವೆ ಮೌನವಾಗಿರಲಿ, ಮೌನದ ಸಮ್ಮತಿ ಅಂತ ಹೇಳ್ತೇವೆ. ಎಲ್ಲದಕ್ಕೂ ನಮ್ಮ ಮೌನದ ನಮ್ಮ ಒಂದು ಅಭಿಪ್ರಾಯ. ಸುಮ್ಮನೆ ಇದು ಬಿಡೋದು, ಸುಮ್ಮನೆ ಜಾಸ್ತಿ ಮಾತಾಡಲಿಕ್ಕಿಲ್ಲ. ಅವರು ಏನು ಹೇಳ್ತಾರೆ ಅದಕ್ಕೆ ನಾವು ಆಯಿತು ಅಂತ ಹೇಳುವಂಥದ್ದು. ಇದು ಅನಿಸಿದ್ದಿಲ್ಲ ಹೇಳುವಂತಿದ್ದರೆ
ಮೌನಕ್ಕೆ ಬೆಲೆ ಇರುತ್ತಿರಲಿಲ್ಲ. ಸೊ ಎಲ್ಲವನ್ನು ನಾವು ನಾವು ನಮಗೆ ಏನು ಮನಸ್ಸಲ್ಲಿ ಬರ್ತದೆ ಅದನ್ನು ನಾವು ಹೇಳುವಂತಿದ್ದರೆ ಅಂದರೆ ಆ ಬಯಕೆ ನಮ್ಮಲ್ಲಿರುವಂತಹ ಮನಸ್ಸು. ಇನ್ನೊಂದು, ಪರಸ್ಪರ ವಿಶ್ವಾಸ ಇಲ್ಲದಿದ್ದರೆ ಸಂಬಂಧವೇ ಕೊನೆಗೊಳ್ತದೆ. ಒಂದು ನಿಮಗೆ ಅನುಭವಕ್ಕೆ ಬಂದಿರಬಹುದು. ಸಂಬಂಧ ಅಂದರೆ ಈ ರಕ್ತ ಸಂಬಂಧ ಅಂತ ಹೇಳ್ತೇವೆ ನಾವು, ಅಂದರೆ ಒಡ ಹುಟ್ಟಿದವರು. ರಕ್ತ ಸಂಬಂಧದಲ್ಲಿ ನಮ್ಮ ಸಂಬಂಧ ಇಲ್ಲದೇ ಇರಬಹುದು, ಆದರೆ ಸ್ನೇಹದಲ್ಲಿ ಸಂಬಂಧ ಇರುತ್ತದೆ. ಆ ಅರ್ಥ ಸಹ ಬರ್ತದೆ ಅಲ್ಲಿ. ಆದರೆ ಶ್ವಾಸವೇ ನಿಂತು ಹೋದರೆ, ಮತ್ತು ಇನ್ನೊಂದು ಪರಸ್ಪರ ವಿಶ್ವಾಸ ಇಲ್ಲದಿದ್ದರೆ ಸಂಬಂಧವೇ ಕೊನೆಗೊಳ್ಳುತ್ತದೆ. ನಮಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಸೊ ಪರಸ್ಪರ ನಮ್ಮಲ್ಲಿ ಒಂದು ಅಭಿಪ್ರಾಯ ಒಂದೇ ಇದ್ದರೆ, ಸಮ್ಮತಿ ಇದ್ದರೆ, ಅದಕ್ಕೆ ಅದು ಆ ವಿಶ್ವಾಸ ಇಲ್ಲದಿದ್ದರೆ ಸಂಬಂಧವೇ ಅದು ಮುಗಿಯುತ್ತದೆ. ಆದರೆ ಅದೇ ಎಲ್ಲರಿಗೂ ಗೊತ್ತಿದೆ, ಶ್ವಾಸವೇ ನಿಂತು ಹೋದರೆ ಜೀವನವೇ ಕೊನೆಗೊಳ್ಳುತ್ತದೆ. ಸೊ ಅಲ್ಲಿ ವಿಶ್ವಾಸ ಮತ್ತು ಶ್ವಾಸ. ನೆಕ್ಸ್ಟು, ಅವಕಾಶ ಸಿಕ್ಕಿತು ಎಂದು ಯಾರನ್ನು ನಾವು ಜಾಸ್ತಿ ಅವಮಾನ ಮಾಡೋದು ಸರಿಯಲ್ಲ. ಅದೇ ಅವರಿಗೆ ಸಮಯ ಬಂದಾಗ ಅದರ ಪ್ರತಿಫಲ ಅವರಿಗೆ ಸಿಗ್ತದೆ. ಅದರಿಂದ ಅವರು ಕೊರಗಬೇಕಾಗುತ್ತದೆ. 23ನೇದು, ಅನ್ನ ತಿನ್ನುವುದು ಮಾತ್ರ ಬದುಕಲ್ಲ. ತಿನ್ನುವುದು ಮಾತ್ರ ನಮಗೆ ಬದುಕಲ್ಲ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕು, ಅದಕ್ಕೊಂದು ನಾವು ಗುರಿಯನ್ನು ಇಟ್ಟುಕೊಂಡು ಆ ಸಾಧನೆಯನ್ನು ಮಾಡಿದರೆ ಅಡಚಣೆಗಳು ತುಂಬ ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಜೀವನದಲ್ಲಿ ನಾವು ನೆನೆಸಿದಾಗೆ ಯಾವುದು ಆಗ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ನಾವು ತುಂಬ ಕಷ್ಟಪಡಬೇಕಾಗ್ತದೆ. ಅದರಿಂದ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು ಅಷ್ಟೇ. ಇದು ಅನ್ನ ಅಂದರೆ ಅನ್ನ ಮಾತ್ರ ಅಲ್ಲ, ಯಾವುದಾದ್ರೂ ತಿನ್ನೋದಕ್ಕೆ ಅದಕ್ಕೆ ನಮಗೆ ಸಂಪಾದನೆ ಬೇಕು ಎಂಬ ಈ ಅರ್ಥವೇ ಬರ್ತದೆ ಅಲ್ಲಿ. ನಾವು ಸಂಪಾದನೆ ಮಾಡಿ ತಿನ್ನಬೇಕು ಎನ್ನುವಂಥ ಒಂದು ಅರ್ಥ. ಯಾವಾಗ ಆಲ್ಮೋಸ್ಟ್ ಎಲ್ಲ ಅದೇ ಥರ ಮಾಡ್ತಾರೆ, ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಯಾರು ಸುಮ್ಮನೆ ಕೂತ್ಕೊಂಡು ಆಲಸ್ಯಗಳಾಗಿ ಉದಾಸೀನದಿಂದ ಇರ್ತಾರೆ, ಅವರಿಗೆ ಇದು ಅಪ್ಲೈ ಆಗ್ತದೆ. 24, ಮಾನವೀಯತೆ ಕೂಡ ಅಷ್ಟೇ ಮುಖ್ಯ. ಅನ್ನ ತಿನ್ನುವುದು ಮಾತ್ರ ಸರಿ, ಅದೇ ರೀತಿ ಮನುಷ್ಯತ್ವ, ಮಾನವೀಯತೆ ಅದು ಕೂಡ ಅಷ್ಟೇ ನಮಗೆ ಮುಖ್ಯ. ಇಲ್ಲಿ ಮಾನವೀಯತೆ ಮುಖ್ಯ ಅಂತ ಹೇಳಿದರೆ, ಯಾರಿಗೇನಾದರೂ ತೊಂದರೆ ಆದರೆ ನಾವು ಅಲ್ಲಿ ಆ ಸಮಯದಲ್ಲಿ ನಾವು ಅಲ್ಲಿದ್ದರೆ ಅವರಿಗೆ ಏನಾದರೂ ಒಂದು ಸಹಾಯ ಮಾಡೋದು ಅಷ್ಟೇ ಮಾನವೀಯತೆ ಅಂತೇಳಿ. ಯಾರಿಗೆ ತೊಂದರೆ ಆಯಿತು ಅಥವಾ ಯಾರಾದರೂ ಎಡವಿ ಬಿದ್ದರು ಅಥವಾ ಏನಾದರೂ ಒಂದು ಸಣ್ಣ ಅಪಘಾತವಾಯಿತು ಆದರೆ ಆ ಸಮಯದಲ್ಲಿ ನಾವು ಅಲ್ಲಿದ್ದರೆ ನಾವಲ್ಲಿ ನಮ್ಮಿಂದ ಆದಷ್ಟು ಏನಾದರೂ ಸಹಾಯ ಮಾಡೋದು, ಅದು ಮನುಷ್ಯತ್ವ ಅಷ್ಟೇ. ಮತ್ತು 25ನೇದು, ನಮ್ಮ ಘನತೆ ಗೌರವವನ್ನು ನಾವೇ ಉಳಿಸಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ ಇರುವಂತಹ ನಮ್ಮ ಗೌರವ ಮತ್ತು ಘನತೆ ಅದನ್ನು ನಾವೇ ಉಳಿಸಿಕೊಳ್ಳಬೇಕು. ಅದು ನಾವು ಉಳಿಸಿಕೊಳ್ಳಬೇಕು ಅಂತ ಹೇಳಿದರೆ ಅದನ್ನು ನಾವು ಇದರ ಕೊನೆಯಲ್ಲಿ ಒಂದು ವಾಕ್ಯ ಬರೆದಿದೆ, ಮಾತಿನಲ್ಲಿ ಆಕರ್ಷಣೆ ಇದ್ದರೆ ಗೌರವ ತಾನಾಗಿಯೇ ಬರುತ್ತದೆ, ಲಭಿಸುತ್ತದೆ. ಮಾತಿನಲ್ಲಿ ಆಕರ್ಷಣೆ ಅಂದರೆ ಅದು ತೂಕಭರಿತವಾಗಿರಬೇಕು. ಮಾತು ಏನಾದರೂ ಒಂದು ಸುಮ್ಮನೆ ಹೇಳಿಬಿಡೋದಲ್ಲ. ಆ ಮಾತಾಡುವಾಗ ಅವರು ನಮಗೆ ಕೇಳುವ ಅಂತ ಆಗಬೇಕು. ಅಥವಾ ಯಾರೊಟ್ಟಿಗಾದರೂ ನಾವು ಸ್ನೇಹವನ್ನು ಬಯಸಿದರೆ ಅವರು ಮಾತಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ ಅವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಇದೆ ಅಂಥೇಳಿ. ಸೊ ಅದಕ್ಕೆ ಆ ಅರ್ಥ ಬರುವಂಥ ಇದು ಮಾತಿನಲ್ಲಿ ಆಕರ್ಷಣೆ ಇದ್ದರೆ ನಮಗೆ ತನ್ನಿಂದಾನೇ ನಮಗೆ ಅದರ ಫಲಿತಾಂಶ ಸಿಗ್ತದೆ, ಒಳ್ಳೆಯ ಸಿಗ್ತದೆ, ಗೌರವ ಸಿಗುತ್ತದೆ ಎಂಬ ಅರ್ಥ ಇದು. ಸೊ ಇಲ್ಲಿಗೆ ಇವತ್ತಿನ ಒಂದು ನುಡಿಮುತ್ತುಗಳು ಬರೆದದ್ದು ಆಯಿತು. ಇನ್ನು ಮುಂದಿನ ಭಾಗದಲ್ಲಿ ಯಾವುದು ಬರೀಬೇಕು ಅಂತ ನೋಡಿ ನಂತರ ಇದನ್ನು ನಾನು ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು ನಿಮಗೆಲ್ಲರಿಗೂ. ಇದನ್ನು ನೀವು ನನಗೆ ಇಷ್ಟರವರೆಗೆ 9,000 ಆಗಿದೆ ವ್ಯೂಸ್ಗಳು. ಸೊ ನಿಮಗೆಲ್ಲರಿಗೂ ನನ್ನ ಚಾನಲನ್ನು ವೀಕ್ಷಿಸಿದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.